नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। यह बैनर एक बृहत प्रतिभटना रैली यानी विशाल अधिकार रैली से संबंधित है जो 14 अगस्त 2025 को आयोजित की जा रही है। इसमें डॉक्टर भीमराव अंबेडकर तस्वीर और भारतीय संविधान की छवि भी दिखाई गई है, जिससे स्पष्ट होता है कि यह कार्यक्रम सामाजिक न्याय और संवैधानिक अधिकारों की रक्षा के उद्देश्य से आयोजित किया गया है। बीदर में निकाली गई बृहत प्रतिभटना रैली संवैधानिक अधिकारों की रक्षा का संकल्प। बीदर से आज की बड़ी खबर। सामाजिक न्याय और नागरिक अधिकारों की मांग को लेकर आज बीदर जिले में एक विशाल बृहत प्रतिभटना रैली का आयोजन किया गया। यह रैली बाल्के समुदायों की ओर से आयोजित की गई, जिसका उद्देश्य संवैधानिक मूल्यों की रक्षा और हाशिए पर खड़े समाज के अधिकारों की आवाज बुलंद करना था। कार्यक्रम का आयोजन 14 अगस्त 2025 को सुबह 11 बजे डॉक्टर बाबा साहेब अम्बेडकर अंडरग्राउंड प्रतीक द्वार जिलाधिकारी कार्यालय परिसर बीदर में किया गया। इस रैली में बड़ी संख्या में सामाजिक कार्यकर्ताओं, युवाओं और नागरिकों ने हिस्सा लिया। रैली में डॉक्टर भीमराव अम्बेडकर की विचारधारा और भारतीय संविधान के संरक्षण की प्रतिज्ञा ली गई। आयोजकों ने कहा कि यह रैली केवल विरोध नहीं बल्कि एक सकारात्मक सामाजिक परिवर्तन की दिशा में कदम है। मत नाಳೆ ಇನ್ನ ಮುನ್ನಾರವಾಗಿ ಉಳಿಯುವ ಕೆಲಸ ನಮ್ಮ ಸಮಾಜ ಮಾಡ್ತಾರ ಅದಕ್ಕಾಗಿ ನಾವೆಲ್ಲ ವ್ಯವಸ್ಥಿತವಾಗಿ ಹೋರಾಡಿ ಇವತ್ತೇನು ಒಕ್ಕಟ್ಟು ಗೋಳಿಸ್ತಾ ಇದ್ದೇವೆ ಅಂತ ಒಕ್ಕಟ್ಟು ನಾವು ಬರುವ ದಿನಗಳಲ್ಲೂ ಇನ್ನೂ ಹೆಚ್ಚೆಚ್ಚಿ ತೋರಿಸ್ಕೊತಾ ಹೆಚ್ಚೆಚ್ಚಿಗೆ ಹೋರಾಟ ಮಾಡ್ಕೊತಾ ನಮ್ಮ ಮೀಸಲಾತಿ ಏನಿದೆ, ನಮ್ದು ಹಕ್ಕುಗಳು ಏನಿವೆ ಅವೆಲ್ಲ ನಾವು ಪಡ್ಕೊಳ್ಳಕ್ ಯಾವಾಗ್ಲೂ 24 ಗಂಟೆನೂ ನಾವು ಹೋರಾಟ ಮಾಡ್ಬೇಕಂತ ಹೇಳಿ ಈ ಮೂಲಕ ಹೇಳುತ್ತಾ ಮತ್ತೊಮ್ಮೆ ಎಲ್ಲರೂ ಇವತ್ತಿನ ಒಂದು ಸಮಯ ಇದೆ ಜಾಗೃತರಾಗಿ ಒಂದು ಏನು ಎಲ್ಲರೂ ಒಕ್ಕಟ್ಟು ತೋರಿಸುವ ಮತ್ತು ನ್ಯಾಯ ಪಡೆಯುವ ಹಕ್ಕು ಎಂಬುದು ಇವತ್ತು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಂಬುದು ಎಲ್ಲರೂ ಒಟ್ಟಾಗಿ ಹೋರಾಡಿ ನಮ್ಗೇನು ಮೀಸಲು ಬೇಕಾಗಿದೆ, ನಮ್ದು ಅಂಬತ್ತಿನ ಹಕ್ಕದ ಅದನ್ನು ನಾವು ಪಡ್ಕೊಳ್ಬೇಕಂತ ಹೇಳುತ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸೋನಿ ಸರ್ ಅವರಿಗೆ. ಈಗ ನಮ್ಮ ವಿಠಲ್ ಸಾಗರ್ ಸರ್ ಅವರು ಮಾತಾಡಬೇಕಾಗಿ ಕೇಳ್ಕೊತೀನಿ. ಎಲ್ಲರೂ ಸಮಯದ 1 ಗಂಟೆ ಕೊಟ್ಟಿದ್ದೀವಿ, ಆ ಸಮಯದ ಒಳಗಾಗಿ ತಮ್ಮ ಮಾತುಗಳನ್ನ ಮುಗಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೀವಿ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರಕ್ತದ ಕುಡಿಗಳಾಗಿರ್ತಕ್ಕಂಥ ನಾವು ಇವತ್ತು ಇಲ್ಲಿ ನಮಗೆ ಆಗಿರುವ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ನಾವು ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಈ ಒಂದು ಒಳ ಮೀಸಲಾತಿ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡುವುದಕ್ಕೆ ಹಿನ್ನೆಲೆ ಏನು ಅಂದ್ರೆ 1ನೇ ಆಗಸ್ಟ್ 2024ಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸ್ತದೆ. ಏನಂದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಇರುವ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನ ಆಯಾ ರಾಜ್ಯ ಸರ್ಕಾರಗಳು ನೀಡಬಹುದು. ಆ ಒಂದು ಆದೇಶ ಹೊರಬಿದ್ದ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಉಪಜಾತಿಗಳ ಒಂದು ಜನಸಂಖ್ಯೆಯನ್ನ ಕೊಡುವುದಕ್ಕಾಗಿ ಏಕ ಸದಸ್ಯ ಸಮಿತಿಯನ್ನ ರಚಿಸಲಾಯಿತು. ಅದು ಆದ್ಮೇಲೆ ಎಲ್ಲರಿಗೆ ಕುಳಿತಿರ್ತಕ್ಕಂಥ ವಿಚಾರ, ಕಳೆದ 30 ವರ್ಷಗಳಿಂದ ಎಡಗೈ ಬಾಂಧವರು ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಹೆಚ್ಚಿಗಿದೆ. ಹಾಗಾಗಿ ನಮಗೆ ಹೆಚ್ಚಿನ ಒಂದು ಕೊಟ್ಟಿದ್ದೇವೆ. ನೋಡಿ, ನಾವು ಯಾರಿಗೆ ಅನ್ಯಾಯ ಮಾಡೋದಕ್ಕೆ ಬರೋದಿಲ್ಲ, ಆದರೆ ನಮ್ಮ ಮೇಲೇನು ಅನ್ಯಾಯ ಆಗಬಹುದು. ನಿಮಗೆಲ್ಲ ಗೊತ್ತಿರುವಂತೆ ಈ ಕರ್ನಾಟಕ ರಾಜ್ಯದಲ್ಲಿ
तब तक के लिए नमस्कार और देखते रहिए ईश्वर इंडियन न्यूज।